ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ವರ್ಲಕೊಂಡ ಗ್ರಾಮದ ಒಂದು ಜಮೀನು ವಿವಾದ ವಿಚಾರದಲ್ಲಿ ಅಲ್ಲಿನ ಮಹಿಳೆಯರಿಗೆ ಮಾರಣಾಂತಿಕ ಹಲ್ಲೆ ಮತ್ತು ಅವ್ರನ್ನ ಹಿಡಿದು ಭಾಳಷ್ಟು ಅಸಹ್ಯವಾಗಿ ನಡ್ಕೊಂಡಿರೋ ವಿಚಾರವಾಗಿ ಈಗಾಗಲೇ ಈ ಪೆರೇಸಂದ್ರ ಪೊಲೀಸ್ ಠಾಣೆಗೆ ಸುಮಾರು ಈ ಹಿಂದೆ 29/5/2021 ಹಲ್ಲೆ ವಿಚಾರವಾಗಿ ಆ ಜಮೀನು ಒತ್ತುವರಿ ವಿಚಾರವಾಗಿ ಅಲ್ಲಿನ ಬಲಾಢ್ಯರ ವಿರುದ್ಧವಾಗಿ ಇವತ್ತು ಚಂದ್ರಕಲಾ ಮತ್ತು ಅನಿತಾ ಕುಮಾರಿ ಅನ್ನೋರು ದೂರನ್ನು ಕೊಟ್ಟಿರ್ತಾರೆ. ಆ ದೂರಿನ ಅನ್ವಯ ಇಷ್ಟು ದಿನಗಳಾದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಿಲ್ಲ ಅಲ್ಲಿನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು. ಅವತ್ತು ವಿಶೇಷವಾಗಿ ಆವತ್ತಿನಿಂದನೇ ದೂರು ಸ್ವೀಕಾರ ಮಾಡಿದೆ ಅಥವಾ ಪ್ರಕರಣ ದಾಖಲು ಮಾಡಿದೆ. ಅಲ್ಲೇ ವಿಚಾರವಾಗಿ ಮೇಲಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಇವರು ಪ್ರಕರಣ ದಾಖಲು ಮಾಡ್ತಾಯಿಲ್ಲ ಅಂಥೇಳಿ 29/5/2021 ಮಾನ್ಯ ಪೊಲೀಸ್ SP ಸಾಹೇಬರಿಗೆ ದೂರನ್ನು ಕೊಟ್ಟಾಗ ಅವರು ಕೂಡ ಅತಿ ಜರೂರಾಗಿ ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಪೆರೇಸಂದ್ರ PS ಅವರಿಗೆ ರೆಫರ್ ಮಾಡ್ತಾರೆ. ಆ ರೆಫರ್ ಮಾಡ್ತಕ್ಕಂಥ ಲೆಟ್ರನ್ನು ಕೂಡ ಅವರು ಮಾನ್ಯತೆ ಮಾಡದೆ ಮೇಲಾಧಿಕಾರಿಗಳು ಯಾವುದೇ ರೀತಿ ಕಿಮ್ಮತ್ತನ್ನು ಕೊಡದೆ ಅವರ ಅರ್ಜಿಯನ್ನು ಸಹ ಸ್ವೀಕಾರ ಮಾಡಿರೋದಿಲ್ಲ. ಜೊತೆಗೆ ಅದಾದ ನಂತರ ಮೊನ್ನೆ ಅದೇ ಸದರಿ ವಿಚಾರ ಸಂಬಂಧಪಟ್ಟಂತೆ ಒಂದು ಜಮೀನಿನ ವಿಚಾರದಲ್ಲಿ ಈ ಜಮೀನಿನ ಮಾಲೀಕರಾದ ಚಂದ್ರಕಲಾ ಮತ್ತು ಅನಿತಾರವರ ಒಂದು ಹೆಸರಲ್ಲಿ ಇವತ್ತು ಕೂಡ ಖಾತೆ ಎಲ್ಲ ದಾಖಲೆಗಳು ಇವ್ರ ಹೆಸರಲ್ಲಿ ಕಾನೂನು ಅನ್ವಯ ಬರ್ತಾಯಿದ್ದಾವೆ. ಇವರು ಕೂಡ ಸ್ವಾಧೀನ ಅನುಭವದಲ್ಲಿದ್ದಾರೆ. ಅಲ್ಲಿನ ಬಲಾಢ್ಯರಾಗಿರ್ತಕ್ಕಂಥ ಗಗನ್ದೀಪು, ಪ್ರವೀಣ್ ಮತ್ತು ಶಿವಪ್ಪ, ಕೃಷ್ಣಪ್ಪ ಮತ್ತು ಲಕ್ಷ್ಮೀದೇವ ಅನ್ನೋರು ಬಲಾಢ್ಯರಾಗಿರ್ತಕ್ಕಂಥವ್ರು. ಇವ್ರ ಮೇಲೆ ವಿನಾಕಾರಣ ಜಮೀನು ವಿಚಾರದಲ್ಲಿ ಒತ್ತುವರಿ ಮಾಡಿಕೊಂಡು ಇವ್ರ ಮೇಲೆ ಈ ಹಿಂದೆ ಕೂಡ ಹಲ್ಲೆ ಮಾಡಿದರು. ಮಾರಣಾಂತಿಕವಾಗಿ ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ಅವ್ರಿಗೆ ಗಾಯಗಳಾಗೋ ರೀತಿಯಲ್ಲಿ ಒಂದು ಹಲ್ಲೆ ಮಾಡಿರ್ತಾರೆ. ಜೊತೆಗೆ ಅದು ಮೊದಲು ಕೊಟ್ಟ ದೂರನ್ನು ಕೂಡ ಇದುವರೆಗೂ ಕ್ರಮ ಕೈಗೊಂಡಿರೋದಿಲ್ಲ. ಅದಾದ ನಂತರ ಮೊನ್ನೆ ದಿನಾಂಕ ಏನು ಇವತ್ತು ಅದೇ ವಿಚಾರವಾಗಿ ಅಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ JCPಗಳು ಮತ್ತು ಟ್ರ್ಯಾಕ್ಟರ್ ಮುಖಾಂತರ ಅಲ್ಲಿ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾಯಿರ್ತಾರೆ. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಗೌರಿಬಿದನೂರಿನ ಒಬ್ಬ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇವರು ಶ್ರೀನಿವಾಸ್ ಅವರನ್ನು ಅಮಾನುಷವಾಗಿ ಸುಮಾರು ಅಲ್ಲಿ ಒಂದು 5-6 ಜನಕ್ಕೆ ಅಕ್ರಮ ಗುಂಪು ಕಟ್ಟಿಕೊಂಡು ಅಮಾನುಷವಾಗಿ ಇವತ್ತು ಅದರ ಮೇಲೆ ಒಂದು ಗುಂಡಾಗಿರಿ ವರ್ತನೆಯಿಂದ ಅವ್ರನ್ನ ಹಲ್ಲೆ ಮಾಡ್ತಾರೆ. ಇದನ್ನು ನಾವು ಮೊದಲನೇದಾಗಿ ನಮ್ಮ ಸಂಘಟನೆಯಿಂದ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ನಮ್ಮ ಸಂಘಟನೆ ಪದಾಧಿಕಾರಿ ಮೇಲೆ ಈ ರೀತಿ ಹಲ್ಲೆ ಆಗ್ತಕ್ಕಂಥದ್ದು ಅದು ಅಮಾನುಷ ಅಂತ ಹೇಳ್ದ. ಜೊತೆಗೆ ಈ ಒಂದು ಮತ್ತು ಚಂದ್ರಕಲಾ ಮತ್ತು ಅನಿತಾ ಕುಮಾರಿ ಅವ್ರ ಮೇಲೆ ಮತ್ತೊಮ್ಮೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಸಭ್ಯ ನಡ್ಕೊಂಡಿರ್ತಕ್ಕಂಥ ಇದು ಭಾಳ ತೀವ್ರವಾದ ಖಂಡಿಸುವಂಥ ಘಟನೆ ಆಗಿರ್ತದೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ಶ್ರೀನಿವಾಸನವರು ಈಗಾಗಲೇ ಪ್ರಥಮ ಚಿಕಿತ್ಸೆಯನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆ ತೆಗೆದುಕೊಂಡು ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಒಂದು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಭಾಳ ತೀವ್ರ ಗತಿಯಲ್ಲಿ ಇವತ್ತು ಅವರು ಆರೋಗ್ಯ ಸ್ಥಿತಿ ಹದಗೆಟ್ಟಿರ್ತದೆ. ಅವ್ರಿಗೆ ರಕ್ತ ಸಿಕ್ತದಿಂದ ಅವರು ಬಳಲುವಂಥ ಒಂದು ಪರಿಸ್ಥಿತಿಯಂತೆ ಅವ್ರ ಮೇಲೆ ಹಲ್ಲೆ ಮಾಡಿ ಒಂದು ಗುಂಡಗಿರಿಯನ್ನು ತೋರ್ತಿರ್ತಕ್ಕಂಥದ್ದು ಇವತ್ತು ಅವರು ಭಾಳ ಒಂದು ಜೀವನ ಚಿಂತಾಜನಕವಾಗಿದ್ದು ಅವರ ಆರೋಗ್ಯ ಭಾಳಷ್ಟು ಹೀನಾಯ ಪರಿಸ್ಥಿತಿಗೆ ಹೋಗಿದೆ. ಆ ರೀತಿಯಲ್ಲಿ ಅವರು ಹಲ್ಲೆ ಮಾಡ್ತಕ್ಕಂಥದ್ದು ಒಂದು ರೌಡಿ ವರ್ತನೆಯಂತೆ ಇವತ್ತು ಅದ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದನ್ನು ಚಿಕಿತ್ಸೆ ತಗೊಳ್ಳೋಂಥ ನಿಟ್ಟಿನಲ್ಲಿ ಇವತ್ತು ಅವರು ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಈ ವಿಚಾರವಾಗಿ ನಾನು ಸಂಬಂಧಪಟ್ಟ ಪೊಲೀಸು ಸಬ್ ಇನ್ಸ್ಪೆಕ್ಟರ್ PSI ಅವ್ರನ್ನ ಗುಣವತಿ ಅಂತೇಳಿ ಅವ್ರನ್ನ ನಾನು ದೂರವಾಣಿ ಮುಖಾಂತರ ನನಗೆ ವಿಚಾರ ತಿಳಿದು ಬಂದಾಗ ಅವರು ನಾನೇ ಸಂಪರ್ಕ ಮಾಡಿದಾಗ ನಾನು ಈ ಕೂಡಲೇ ಅದನ್ನು ದೂರು ದಾಖಲು ಮಾಡ್ತೀವಿ ಅಂತ ನನ್ನ ಬಳಿ ಕೂಡ ಅವ್ರು ಹೇಳಿರ್ತಾರೆ. ಬಟ್ ಇದುವರೆಗೂ ಪ್ರಕರಣ ದಾಖಲಾಗಿದ್ದು ಇಲ್ಲೋ ಅನ್ನೋದು ಕೂಡ ಯಾವುದೇ ರೀತಿ ನೊಂದವರಿಗೆ ಒಂದು ಮಾಹಿತಿ ಇರುವುದಿಲ್ಲ. ಜೊತೆಗೆ ಅವರು ಏನು ಏಕಪಕ್ಷೀಯವಾಗಿ ಅವರು ಈ ಬಲಾಢ್ಯರೊಂದಿಗೆ ಶಾಮೀಲಾಗಿ 2 ಬಾರಿ ಗಲಾಟೆ ಹಲ್ಲೆ ಆಗಿದ್ರು ಕೂಡ ಆ ಭಾಗದಲ್ಲಿ ಅವ್ರ ಮೇಲೆ ಯಾವುದೇ ರೀತಿ ಪ್ರಕರಣ ದಾಖಲು ಮಾಡಲ್ಲ, ಯಾವುದೇ ರೀತಿ ಬಂಧಿಸಿರೋದಿಲ್ಲ. ಹಾಗಾಗಿ ಈ ಸಂಬಂಧಪಟ್ಟ ಒಂದು ಜಮೀನಿನ ವಿಚಾರ ಈಗಾಗಲೇ ಮೊನ್ನೆ ಸಿವಿಲ್ ನ್ಯಾಯಾಲಯದಲ್ಲಿ ಕೂಡ ಈಗ ಪ್ರಕರಣ ಚಾಲ್ತಿಯಲ್ಲಿರ್ತದೆ. ಇಂಥ ಸಂಬಂಧಪಟ್ಟಾಗೆ ಜಮೀನು ಕೂಡ ಆ ಜಮೀನಿನ ಮೇಲೆ ಇವತ್ತು ತಡೆಯಾಜ್ಞೆ ಸಹ ಇರ್ತದೆ. ಈಗಿರುವಾಗೂ ಕೂಡ ಅಲ್ಲಿನ ಬಲಾಢ್ಯರಾಗಿರ್ತಕ್ಕಂಥ ದಿಲೀಪ್ ಮತ್ತು ಅವರ ಸಹಚರರು ಗೂಂಡಾಗಿರಿ ವರ್ತನೆ ತೋರಿ ಇವತ್ತು ಆ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು ಹಾಗೂ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಹಾಗೆಯೇ ಅವ್ರ ಮೇಲೆ ಒಂದು ಮಾನಹಾನಿ ಮಾಡ್ತಕ್ಕಂಥದ್ದು, ಜೊತೆಗೆ ರಕ್ಷಣೆಗೆ ಬಂದಿರತಕ್ಕಂಥವ್ರ ಮೇಲೆ ಸಂಘಟನೆಯ ಮುಖ್ಯಸ್ಥರ ಮೇಲೆ ಹೀನಾಯವಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆ ಪೆರೇಸಂದ್ರ ಭಾಗದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಕ್ಕೆ ಬಯಸ್ತೇನೆ.
ಜೊತೆಗೆ ಈ ಒಂದು ಘಟನೆಯನ್ನು ಈ ಹಿಂದೆ ದೂರು ಕೊಟ್ಟಿರೂ ಸಹ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಅಲ್ಲಿನ PSI ಗುಣವತಿ ಅವರು ಯಾವುದೇ ರೀತಿ ಅವ್ರಿಗೆ ನ್ಯಾಯ ಕೊಡಿಸೋದಾಗಲಿ ಅಥವಾ ರಕ್ಷಣೆ ಕೊಡಿಸೋದಾಗಲಿ ಅವ್ರಿಗೆ ಮಾಡಿರೋದಿಲ್ಲ. ಹಾಗಾಗಿ ಅವರು ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವ್ರ ನಿರ್ಲಕ್ಷ್ಯತನದಿಂದ ಇವತ್ತು ನಮ್ಮ ಸಂಘಟನೆಯ ಒಬ್ಬ ಮುಖ್ಯಸ್ಥರ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು ಒಂದು ಘಟನೆಯಾಗಿದೆ. ಈ ಒಂದು ಘಟನೆಯ ಹೊಣೆಯನ್ನು ಈ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ಪೆರೇಸಂದ್ರ PSI ಗುಣವತಿ ಅವರು ಈಗ ವಿಫಲರಾಗಿದ್ದಾರೆ. ಅವರು ಬಲಾಢ್ಯರೊಂದಿಗೆ ಅವರು ಶಾಮೀಲಾಗಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಗಂಭೀರ ಪ್ರಕರಣ ಅವ್ರ ಗಮನಕ್ಕಿದ್ರೂ ಕೂಡ ಯಾವುದೇ ರೀತಿ ರಕ್ಷಣೆ ಕೊಡುವಲ್ಲಿ ಅವರು ವಿಫಲರಾಗಿದ್ದು. ಲ್ಯಾಂಡ್ ಡಿಸ್ಪ್ಯೂಟ್ ಬಲ್ಕೊಂಡ ಊರಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ, ಆ ವಿಚಾರ ಬಗ್ಗೆ ಅವರು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಿಂದೆ ಅಕ್ಕಪಕ್ಕ ಜಮೀನ್ದವ್ರ ಜೊತೆ ಅವ್ರದ್ದು ಗಲಾಟೆ ಸ್ಟಾರ್ಟ್ ಆಗಿದೆ ಬೌಂಡ್ರಿ ವಿಚಾರ ಬಗ್ಗೆ. ಅವರು ಸ್ಟೇಷನ್ ಅಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಬಟ್ ಸಿನ್ಸ್ ಇದು ಪೂರ್ತಿ ಸಿವಿಲ್ ಡಿಸ್ಪ್ಯೂಟ್ ಇತ್ತು, ಆಮೇಲೆ ನನ್ನ ಹತ್ರ ಕೂಡ ಅಪ್ರೋಚ್ ಮಾಡಿದ್ದಾರೆ. ನಾನು ಕೂಡ ಪೊಲೀಸ್ಗೆ ಎಷ್ಟು ಪವರ್ಸ್ ಇದೆ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಆ ವಿಚಾರ ಬಗ್ಗೆ ನಾನು ಅವರಿಗೆ ತಿಳಿಸಿ ಅವ್ರಿಗೆ ಹೇಳಿದೆ ಕಿ ನೀವು ನಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ, ಬಟ್ ನಿಮ್ ಸಮಸ್ಯೆ ಎಲ್ಲ ರೆವೆನ್ಯೂ ಕಂದಾಯ ಇಲಾಖೆಯಿಂದ ಸಾಲ್ವ್ ಆಗುತ್ತೆ, ನಮ್ಮಲ್ಲಿ ಸಾಲ್ವ್ ಆಗಲ್ಲ. ಇದು ಲ್ಯಾಂಡ್ ಡಿಸ್ಪ್ಯೂಟ್ ಏನಿದೆ ಬೌಂಡ್ರಿ ನಮ್ಗೆ ಏನ್ ಫಿಕ್ಸ್ ಮಾಡಕ್ಕೆ ಆಗಲ್ಲ, ಪೊಲೀಸ್ಗೆ ಬರಲ್ಲ. ಬಟ್ ನಿಮ್ಗೆ ಯಾರು ಹೆದರ್ಸ್ತೀರಾ ಬೈತೀರಾ ಆಮೇಲೆ ನೀವು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕು. ಬಟ್ ಅವರದು ಯಾವ್ದು ಗಲಾಟ ಆಗ್ಬಾರ್ದು ಆ ವಿಚಾರ ಬಗ್ಗೆ ನಾನು ಅವ್ರ ಮೇಲೆ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಮಾಡಿದೆ. ಅವ್ರಿಗೆ ಬಾಂಡ್ ಓವರ್ ಮಾಡಕ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ನೋಟಿಸ್ ಕೊಟ್ಟು ಎಲ್ಲಿ ನನ್ ಮುಂದೆ ಹಾಜರ್ ಮಾಡಕ್ಕೆ ಹೇಳಿದೆ. ಅವರು ಯಾವ ದಿನ ಅವ್ರಿಗೆ ನೋಟಿಸ್ ಕೊಟ್ಟಿದೆ ನಮ್ಮ ಹತ್ರ ಹಾಜರಾಗಕ್ಕೆ, ಅದೇ ದಿನ ಅವರು ವಾಪಸ್ ಊರಲ್ಲಿ ಹೋಗಿ ಗಲಾಟ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಈಗ ಗಲಾಟ ಆದ್ಮೇಲೆ ಅವರು ಹೋಗಿ ಅಡ್ಮಿಟ್ ಆಗಿದ್ದಾರೆ. 2 ಸೈಡ್ ಇಂದ ಮಾಲೆಸ್ಟೇಷನ್ ಕೇಸ್ ಕೊಟ್ಟಿದ್ದಾರೆ. ಅದು ಕೇಸ್ ಕೌಂಟರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಕ್ರಿಮಿನಲ್ ಆಕ್ಟಿವಿಟಿ ಏನಾಗಿದೆ ಆ ಜಮೀನ್ ವಿಚಾರ ಬಗ್ಗೆ ಅದರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಬಟ್ ಈಗ ಕೂಡ ನಮ್ಮ ಸ್ಟ್ಯಾಂಡ್ ಅದೇ ಇದೆ ಕಿ ನಮ್ಗೆ ಲ್ಯಾಂಡ್ ಡಿಸ್ಪ್ಯೂಟ್ ಸಾಲ್ವ್ ಮಾಡಕ್ಕೆ ಬರಲ್ಲ. ಯಾವುದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಕಂದಾಯ ಇಲಾಖೆದು ಜಮೀನ್ ಇದೆ ಅಥವಾ ಅವರ ಹತ್ರ ಹೋಗಿ ಅದನ್ನು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಕೋರ್ಟ್ಗೆ ಹೋಗ್ಬೇಕು.